ಭಾರತದಲ್ಲೂ ಕೂಡ ಚಂದ್ರಗ್ರಹಣ ಗೋಚರಿಸುವುದಕ್ಕೆ ಶುರುವಾಗಿದೆ. 6:26ರ ಸಂದರ್ಭ ಇತ್ತು, ಈಗ 6:28 ಆಗಿದೆ. ಸೊ ಗ್ರಹಣ ಗೋಚಾರ ಶುರುವಾಗಿದೆ. ಈ ಬೆನ್ನಲ್ಲೇ ಪ್ರತಿ ದೇವಸ್ಥಾನಗಳ ಕುರಿತಂತೆ ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ. ಜಪ ತಪ್ಪಗಳನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಕಲ್ಯಾಣಿ ಇರ್ಬೋದು ಅಥವಾ ಸರೋವರ ಅಂತ ನಾವೇನ್ ಕರಿತೀವಿ, ಅಲ್ಲೆಲ್ಲ ಈ ರಿಚುವಲ್ಗೂ ಮುಂಚೆ ಪುಣ್ಯ ಸ್ನಾನವನ್ನೆಲ್ಲ ನೆರವೇರಿಸಿ ಅರ್ಚಕರು ಅನುಷ್ಠಾನದಲ್ಲಿ ತೊಡಗಿಕೊಂಡಿರುವಂತಹ ಸಂದರ್ಭ. ಓಂ ನಮೋ ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾ ಪತಯೇ ಮಹಾಪುರುಷಾಯ ಅಭಿಧೀಮಹಿ ಓಂ ಬರ್ತೀವಿ ಅಂತ ಹೇಳ್ಬೇಕು. ಶ್ರೋತ್ರಾಯ ದೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ. ಗ್ರಹಣ ಬಿಡುವಂಥದ್ದು. ಸೊ ವಿಶೇಷವಾಗಿ ಗ್ರಹಣದ ಸಂದರ್ಭದಲ್ಲಿ ಶುಂಶುಮಾರ ಹೋಮವನ್ನು ನಾವು ಮಾಡ್ತಾ ಇದ್ದೇವೆ. ಶುಂಶುಮಾರ ನಾಭಿಯಿಂದ ಕೆಳಗಡೆಗೆ ಚೋಳಿನ ಆಕಾರ, ನಾಭಿಯಿಂದ ಮೇಲ್ಪಟ್ಟು ಪರಮಾತ್ಮನ ಆಕಾರವನ್ನು. ಉಡುಪಿಯ ಅಷ್ಟಮಠ ಕೃಷ್ಣ ಮಠದಲ್ಲಿ ಸಾಮಾನ್ಯವಾಗಿ ಗ್ರಹಣದ ಸಂದರ್ಭ ನೀವು ನೋಡ್ತಾ ಇದ್ದೀರಲ್ಲ, ಇದು ಮಾಧ್ವ ಸರೋವರ ಅಂತ ಕರಿತೀವಿ. ಮಾಧ್ವ ಮಠ ಇದು ಬೇಸಿಕಲಿ. ಸೊ ಇಲ್ಲಿ ಪುಣ್ಯ ಸ್ನಾನವನ್ನು ನೆರವೇರಿಸಿ ನಂತರ ಅನುಷ್ಠಾನದಲ್ಲಿ ತೊಡಗಿಕೊಳ್ಳುತ್ತಾರೆ. ವೇದಕಾಲ, ಗ್ರಹಣ ಸ್ಪರ್ಶ ಕಾಲ, ಮಧ್ಯಕಾಲ ಅಂತೆಲ್ಲ ಇರುತ್ತಲ್ಲ, ಆ ಸಂದರ್ಭದಲ್ಲಿ ತರ್ಪಣ ಹಾಕೋಕ್ಕೂ ಮುಂಚೆ ಒಂದು ಪೂಜೆಯನ್ನು ಮಾಡ್ಕೊಳ್ತಾರೆ, ಸಚೇಲ ಸ್ನಾನ ಅಂತ. ಸಚೇಲ ಸ್ನಾನದ ವಿವರಣೆ ಧರ್ಮ ಗ್ರಂಥದಲ್ಲೂ ಕೂಡ ಇದೆ. ಸಚೇಲ ಸ್ನಾನದ ಮೂಲಕವೇ ಗ್ರಹಣದ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಜಪತಪಗಳನ್ನು ಮಾಡಬೇಕು ಅಂತ ಹೇಳಿ. ಹೀಗಾಗಿ ಶುದ್ಧಿ ಸ್ನಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಸೆರೆ ಸಿಕ್ಕಿರುವಂತಹ ದೃಶ್ಯ ಇದು. ಇಲ್ಲೂ ಅಷ್ಟೇ ಉಡುಪಿ ಕೃಷ್ಣ ಮಠದಲ್ಲಿ ಗ್ರಹಣದ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳಿಗೆ, ಸೇವೆಗಳಿಗೆ, ಸ್ಪೆಷಲಿ ಕೃಷ್ಣನ ಸೇವೆಗಳಿಗೆ ಯಾವುದೇ ಅವಕಾಶಗಳು ಭಕ್ತಾದಿಗಳಿಗೆ ಇರಲ್ಲ. ಆಮೇಲೆ ದಕ್ಷಿಣ ಕನ್ನಡದ ದೇವಸ್ಥಾನಗಳ ಮತ್ತೊಂದು ವಿಶೇಷತೆ ಅಂತ ಹೇಳಿದ್ರೆ ಅಲ್ಲಿ ನಿತ್ಯ ಅನ್ನದಾಸೋಹ ಆಗುತ್ತಲ್ವಾ. ಗ್ರಹಣದ ಕಾರಣಕ್ಕೋಸ್ಕರ ಆ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿರುತ್ತೆ. ಶ್ರೀಕೃಷ್ಣನ ವಿಗ್ರಹ ಮತ್ತು ಗರ್ಭಗುಡಿಗೆ ಪವಿತ್ರ ಜಲದಿಂದ ಅಭಿಷೇಕವನ್ನ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಮಾಡ್ತಾರೆ. ಅದಕ್ಕೂ ಮುಂಚೆ ಅಂತರಂಗ ಮತ್ತು ಬಾಹ್ಯವಾಗಿ ತಮ್ಮನ್ನ ತಾವು ಶುದ್ಧೀಕರಿಸುವಂತಹ ಸಂದರ್ಭವನ್ನು ನೋಡ್ತಾ ಇದ್ದೀರಾ. ಸೂತಕದ ಕಾಲ ನಮಗೆ ಗೊತ್ತೇ ಇದೆ, 9 ಗಂಟೆ ಮುಂಚೆ, ಗ್ರಹಣದ 9 ಗಂಟೆ ಮುಂಚೆ ಅಂತ. ಸೊ ನಿರಂತರವಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡೋ ಅರ್ಚಕರು ಉಪವಾಸದಲ್ಲಿರ್ತಾರೆ. ಅಲ್ಲಿ ಭೋಜನ ಶಾಲೆ ಎಲ್ಲ ಇರುತ್ತಲ್ಲ, ಸೊ ಅದೆಲ್ಲ ಮುಚ್ಚಲಾಗಿರುತ್ತೆ. ಈ ಪೂಜಾ ಪುಣ್ಯ ಸ್ನಾನವನ್ನು ಮಾಡಿದ ನಂತರ ಜಪ ತಪಗಳನ್ನು ಮಾಡ್ತಾರೆ. ನಮಗೆ ಉಡುಪಿಯ ಕೃಷ್ಣ ಮಠದ ವೈಬು ಇಷ್ಟೊತ್ತಿಗೆ, ಸಂಜೆ ಅಷ್ಟೊತ್ತಿಗೆ ನಮಗೆ ಒಂದು ಮನಸ್ಸು ಶಾಂತಗೊಳಿಸುವಂತಹ ಒಂದು ನಿರಂತರವಾಗಿ ಒಂದು ಮ್ಯೂಸಿಕ್ ಪ್ಲೇ ಆಗ್ತಾ ಇರುತ್ತೆ. ಬಟ್ ಅಂಥದ್ದೆಲ್ಲ ಇವತ್ತು ಕಾಣೋದಕ್ಕೆ ನಮಗೆ ಸಿಗೋದಿಲ್ಲ. ಬದಲಾಗಿ ಒಂದು ವಿಭಿನ್ನ ವಾತಾವರಣ ಕಾಣಿಸುತ್ತೆ. ಗ್ರಹಣದ ಅವಧಿಯಲ್ಲಿ ಮಠದ ಒಳಗಡೆ ಈ ಗಂಟೆ ಇರ್ಬೋದು, ಜಾಗಟೆ ಇರ್ಬೋದು, ಅದು ಯಾವುದನ್ನು ಕೂಡ ಬಾರಿಸಲ್ಲ. ಬದಲಾಗಿ ವಿಷ್ಣು ಸಹಸ್ರನಾಮ, ವಾಯುಸ್ತುತಿ ಮತ್ತು ಮಂತ್ರಗಳ ಪಠಣವನ್ನು ಮಾಡ್ತಾರೆ. ಅದಕ್ಕೂ ಮುಂಚೆ ಕಂಡಿರುವಂತಹ ಚಿತ್ರಣ ಇದು. ಗ್ರಹಣ ಬಿಟ್ಟ ಬಳಿಕ ಕೂಡ ಮೋಕ್ಷ ಸ್ನಾನಾದಿಗಳ ಧಾರ್ಮಿಕ ವಿಧಿವಿಧಾನಗಳನ್ನು ಕೂಡ ನೆರವೇರಿಸಲಾಗತ್ತೆ. ಶ್ರೀಕೃಷ್ಣ ಮಠ ಮಾತ್ರ ಅಲ್ಲ, ದಕ್ಷಿಣ ಕನ್ನಡದ ಬಹುತೇಕ ದೇವಸ್ಥಾನಗಳು ಆಲ್ಮೋಸ್ಟ್ ನಾವು ಯಾಕೆ ಹಂಗೆ ಹೇಳ್ತಾ ಇದ್ದೀವಿ ಅಂದರೆ, ಈ ದಕ್ಷಿಣ ಕನ್ನಡದ ದೇವಸ್ಥಾನಗಳ ಮುಂಭಾಗದಲ್ಲಿ ಕಲ್ಯಾಣಿ, ಸರೋವರ ಅಂತೆಲ್ಲ ಇರುತ್ತೆ. ಅಲ್ಲೆಲ್ಲ ನಮಗೆ ಎಲ್ಲೇ ಹೋದರೂ ಕೂಡ ಇಂಥದ್ದೇ ದೃಶ್ಯ ಕಾಣೋದಕ್ಕೆ ಸಿಗುತ್ತೆ. ಭಾರತೀಯತೆ ಮತ್ತು ಸಾಂಸ್ಕೃತಿಕ ಆಚರಣೆಗಳು, ಗ್ರಹಣದ ಆಚರಣೆಗಳು ಎಲ್ಲವೂ ಕೂಡ ಒಂದಕ್ಕೊಂದು ಬೆಸೆದುಕೊಂಡಿದೆ. ಹೀಗಾಗಿ ನಮಗೆ ಗ್ರಹಣದ ಸಂದರ್ಭ ಅನುಷ್ಠಾನದ ಕಾಲ, ಪರ್ವಕಾಲ ಅಂತ ಕೂಡ ಹೇಳ್ತಾರೆ. ಅನುಷ್ಠಾನವನ್ನು ಭಕ್ತಾದಿಗಳಿಗೋಸ್ಕರ ಇವರು ಭಕ್ತಾದಿಗಳ ಪ್ರತಿನಿಧಿಯಾಗಿ ಕೂಡ ಅಲ್ಲಿ ಮಾಡೋದಕ್ಕೂ ಮುಂಚೆ ಕಾಣಿಸ್ತಾ ಇರೋದು. ಇನ್ನೊಂದು ಕಡೆಗೆ ಚಂದ್ರಗ್ರಹಣದ ಡೀಟೇಲ್ಸನ್ನು ಕೂಡ ಕೊಡ್ತೀವಿ ನಿಮಗೆ. ಚಂದ್ರಗ್ರಹಣ ಸೈನ್ಸ್ ಬಗ್ಗೆ ಕೂಡ ಹೇಳ್ತೀವಿ ಕೆಲ ಮಾಹಿತಿಗಳನ್ನು, ಯಾವ್ಯಾವ ಸ್ಟೇಜಲ್ಲಿದೆ ಚಂದ್ರಗ್ರಹಣದ ದೃಶ್ಯಾವಳಿಗಳು ಅಂತ. ಸೊ ತಿಳಿ ಕೆಂಪು ಅಥವಾ ತಾಮ್ರ ವರ್ಣಕ್ಕೆ ಚಂದಿರ ನಮ್ಮ ಕಣ್ಣುಗಳಿಗೆ ಗೋಚರಿಸ್ತಾ ಇರುವಂತಹ ಸಂದರ್ಭ ಜಗತ್ತಿನ ವಿವಿಧ ಕಡೆಗಳಲ್ಲಿ ಈಗಾಗಲೇ ಗ್ರಹಣ ಬಿಡೋದಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಶುಭ್ರ ಬಣ್ಣಕ್ಕೆ ಚಂದ್ರ ಮರಳೋದಕ್ಕೆ ಸ್ಟಾರ್ಟ್ ಆಗಿರ್ತಾನೆ. ಬಟ್ ನಮ್ಮ ಈಶಾನ್ಯ ಭಾರತದಲ್ಲಿ ಹಂಗಿಲ್ಲ. ನಾವಾಗಲೇ ನೆಹರು ತಾರಾಲಯದ ನಿರ್ದೇಶಕರು ಮಾತಾಡ್ತಾ ಇದ್ದದನ್ನು ಗಮನಿಸ್ತಾ ಇದ್ವಿ. ಈಶಾನ್ಯ ಭಾರತದಲ್ಲಿ ಸ್ವಲ್ಪ ಮಟ್ಟಿಗೆ ನಾವು ಬ್ಲಡ್ ಮೂನ್, ರೆಡ್ ಮೂನ್ ಅಂತ ಏನು ಕರಿತೀವಿ ಅದು ಕಾಣಿಸುತ್ತೆ ಅಂತ.
ಯಾಕಂದರೆ ಚಂದ್ರನ ಉದಯದ ಟೈಮಿಂಗ್ ಇದೆಯಲ್ಲ ಅದು ಡಿಫ್ರೆಂಟ್ ಇದೆ ನಮಗೂ, ಅಂದರೆ ಭಾರತಕ್ಕೂ ಮತ್ತು ವಿವಿಧ ದೇಶಗಳಿಗೂ. ಸೊ ನಮ್ಮಲ್ಲಿ ದಿಗಂತದಿಂದ ಮೇಲಕ್ಕೆ ಚಂದಿರ ಬರಬೇಕಾದ್ರೇ ಗ್ರಹಣದ ರೀತಿಯಲ್ಲಿ ಕಾಣಿಸ್ತಾನೆ. ಗ್ರಹಣ ಹಿಡಿದಿರುವಂತಹ ರೀತಿಯಲ್ಲಿ ಕಾಣಿಸೋದ್ರಿಂದ ಅಷ್ಟು ಪೂರ್ತಿ ಸ್ಪೆಸಿಫಿಕ್ ಆಗಿ ಬೇರೆ ಬೇರೆ ದೇಶಗಳಲ್ಲಿ ಕಂಡಂತಹ ಕೆಂಪು ವರ್ಣ ಕಾಣಿಸೋದಿಲ್ಲ. ಬದಲಾಗಿ ಒಂದು 8 to 10% ಅಷ್ಟು ಮಾತ್ರ ಗೋಚರತೆ ಕಾಣಿಸುತ್ತೆ. ಆ ದೃಶ್ಯಗಳು ಕೂಡ ನಮಗೆ ಸಿಗಬೇಕು. ಸಿಕ್ಕಿದ ತಕ್ಷಣ ಹೇಳ್ತೀನಿ ಯಾವ್ಯಾವ ಭಾಗದಲ್ಲಿ ಹೆಂಗೆಂಗಿದೆ ಅಂತ. ಬೆಂಗಳೂರಿನಲ್ಲಿ ಕಷ್ಟ, ಯಾಕಂದರೆ ಗ್ರಹಣ ಸ್ಪಷ್ಟವಾಗಿ ನಮ್ಗೆ ಆಕಾಶದಲ್ಲಿ ಗೋಚರಿಸೋದಕ್ಕೂ ಕೂಡ ಪ್ರಕೃತಿ ಕೂಡ ನಮಗೆ ಸಹಾಯ ಮಾಡಬೇಕಾಗತ್ತೆ. ಅದು ಬಿಟ್ಟರೆ ಉಳಿದ ದೇಶಗಳಲ್ಲಿ ಚಂದಿರನ ಆಲ್ಮೋಸ್ಟ್ ಒಂದು 60%, ಈ ವಿಜುವಲ್ಸ್ ನೋಡಿದಾಗ 60% ಕತ್ತಲು ಆವರಿಸಿದೆ. ಉಳಿದ ಕಡೆ ಆ ರಿಫ್ಲೆಕ್ಷನ್ ಕಾಣಿಸ್ತಾ ಇದೆ. ನಾನು ಆಗಲೇ ನಿಮಗೆ ಹೇಳ್ತಾ ಇದ್ದೆ, ಕೆಂಪು ಬಣ್ಣ ಅಂತಲೇ ನಾವು ಯಾಕೆ ಈ ಚಂದ್ರಗ್ರಹಣವನ್ನು ಕರಿತೀವಿ ಅಂತ. ಯಾಕಂದರೆ ಕೆಂಪು ಲೈಟ್ ರಿಫ್ಲೆಕ್ಷನಲ್ಲಾಗತ್ತೆ. ಇದನ್ನು ಪ್ರತಿಫಲನ ಅಂತ ಕೂಡ ಕರಿತೀವಿ. ರಿಫ್ಲೆಕ್ಷನ್, ಸ್ಕ್ಯಾಟರ್ಡ್ ಲೈಟ್ಸ್ ಅಂತ ಕೂಡ ಕರಿತೀವಿ. ಆ ಲೈಟ್ ಎಫೆಕ್ಟ್ಗೋಸ್ಕರ ನಮಗೆ ತಾತ್ಕಾಲಿಕವಾಗಿ ಚಂದಿರ ಕೆಂಪು ಬಣ್ಣಕ್ಕೆ ತಿರುಗಿದ ಹಾಗೆ ಕಾಣಿಸುತ್ತೆ. ಉಳಿದ ಕಡೆ ಇಷ್ಟೂ ಕಾಣಿಸಲ್ಲ. ಹಾಗಾದರೆ ಸೂರ್ಯಗ್ರಹಣ ಆದಾಗ ಮಾತ್ರ ಯಾಕೆ ಕಂಪ್ಲೀಟ್ ಬ್ಲ್ಯಾಕ್ ಕಾಣಿಸ್ತಾರೆ, ಚಂದ್ರಗ್ರಹಣ ಆದಾಗ ಮಾತ್ರ ಯಾಕೆ ಕೆಂಪು ಬಣ್ಣದಲ್ಲಿ ಗೋಚರಿಸ್ತಾರೇನೋ ನಿಮಗೆ ಪ್ರಶ್ನೆಗಳು ಕೂಡ ಇರಬಹುದು. ಅದಕ್ಕೆ ಉಂಬ್ರಾ ಮತ್ತು ಪೆನುಂಬ್ರಾ ಎಫೆಕ್ಟ್ ಅಂತ ಕೂಡ ಕರೀತಾರೆ ಸೈಂಟಿಫಿಕಲಿ. ಅದು ಬಿಟ್ಟರೆ ಇನ್ನೊಂದು ಕಡೆಗೆ ಧಾರ್ಮಿಕವಾಗಿ ಕೂಡ ವಿಧಿವಿಧಾನಗಳು ಯಾವ ರೀತಿ ಆಚರಣೆಗಳಾಗ್ತಾ ಇದೆ ಅನ್ನೋದನ್ನು ನೀವು ನೋಡ್ತಾ ಇದ್ದೀರಾ. ಸಾಮಾನ್ಯವಾಗಿ ಚಂದ್ರಗ್ರಹಣ ಬರೀ ಗಣ್ಣಿನಿಂದ ನೋಡೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಚಂದ್ರೋದಯದ ದೃಶ್ಯವನ್ನೇ ನೀವು ನೋಡಿದ್ರೆ, ಅಂದರೆ ಸೂರ್ಯೋದಯದ ಬಗ್ಗೆ ಮಾತ್ರ ನಾವು ಅವಾಗವಾಗ ಕೇಳ್ತಾ ಇರ್ತೀವಿ, ಏನು ಅದ್ಭುತವಾಗಿತ್ತು ಗೊತ್ತಾ, ಬೆಸ್ಟ್ ಸನ್ರೈಸ್ ಪಾಯಿಂಟ್ ಅದಂತೆ ಇದಂತೆ, ಮೇಘಾಲಯ, ಅರುಣಾಚಲ್ ಪ್ರದೇಶ ಅಂತೆಲ್ಲ ಕೇಳ್ತಾ ಇರ್ತೀವಿ. ಬಟ್ ಚಂದ್ರೋದಯ ಕೂಡ ನಿಜವಾಗ್ಲೂ ಅತ್ಯದ್ಭುತವಾಗಿರುತ್ತೆ ಅಂತಾರೆ ವಿಜ್ಞಾನಿಗಳು. ನಿಮಗೆ ಪ್ರಕೃತಿನಲ್ಲಿ ಆಗುವಂತಹ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ಚಂದ್ರೋದಯ. ಬಟ್ ಯಾರೂ ಅಷ್ಟು ಗಮನ ಕೊಡಲ್ಲ, ಹೀಗಾಗಿ ಅದಷ್ಟು ಫೋಕಸ್ ಆಗಿಲ್ಲ ಅಂತ ಕೂಡ ಹೇಳ್ತಾರೆ. ಬಟ್ ನಾವು ಲಾಸ್ಟ್ ಒಂದು 4 ಡೇಸಿಂದ ಕೂಡ ವೈಚಾರಿಕತೆ ಜೊತೆಗೆ ಧಾರ್ಮಿಕತೆ ಎರಡನ್ನ ಕೂಡ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಚಂದ್ರಗ್ರಹಣದ ಸಂದರ್ಭದಲ್ಲಿ ಸೈಂಟಿಸ್ಟ್ ಹೇಳೋ ಪ್ರಕಾರ ಬಹುದೊಡ್ಡ ಬದಲಾವಣೆಗಳು ಆಗಲ್ಲ ಅಂತ ಸೈಂಟಿಸ್ಟ್ಗಳು ಹೇಳ್ತಾರೆ. ಇದು ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡೋದಕ್ಕೆ, ಮಕ್ಕಳಿಗೆ ಚೆನ್ನಾಗಿ ಗ್ರಹಣ ಅಂದರೆ ಏನು ಅಂತ ಅರ್ಥ ಮಾಡಿಸೋದಕ್ಕೆ ನಮಗೆ ಸಿಗೋ ಅತ್ಯದ್ಭುತ ಅವಕಾಶ. ಸೂರ್ಯಗ್ರಹಣಕ್ಕೆ ಕಂಪೇರ್ ಮಾಡಿದ್ರೆ ಚಂದ್ರಗ್ರಹಣ ನಮಗೆ ಅಷ್ಟೊಂದು ಹಾನಿ ಮಾಡಲ್ಲ ಬಾಡಿಗೆ. ಸೊ ಬರಿಗಣ್ಣಿನಿಂದ ಕೂಡ ನೋಡ್ಕೊಳ್ಬೋದು ಅಂತೆಲ್ಲ ಅಂತಾರೆ. ಹಂಗಂತ ನಮಗೇನಾದರೂ ಈ ಚಂದ್ರಗ್ರಹಣನ ನೋಡೋದಕ್ಕೆ ಸೂರ್ಯಗ್ರಹಣದ ಟೈಮ್ನಲ್ಲಿ ಹೇಳ್ತಾರಲ್ಲ ಟಿಂಟೆಡ್ ಗ್ಲಾಸ್ ಉಪಯೋಗಿಸಿ, ಆಮೇಲೆ ಆ ಕಪ್ಪು ಕನ್ನಡಕಗಳನ್ನು ಕಡ್ಡಾಯವಾಗಿ UV ರೇಸ್ ಪ್ರೊಟೆಕ್ಷನ್ ಇರುವಂತಹ ಕನ್ನಡಕ ಉಪಯೋಗಿಸಿ ಅಂತ ಹಂಗೇನು ಹೇಳಲ್ಲ. ಆರಾಮ್ಸೆ ಬರಿಗಣ್ಣಿನಿಂದ ಕೂಡ ನೋಡಬಹುದು ಅಂತ ಹೇಳ್ತಾರೆ.